Good morning and welcome everyone to session 52 diploma course on water resource engineering. In the previous session, you people have learnt about watershed management and national water policy. In this session, we will discuss about interbasin water transfer, advantages and disadvantages of interbasin water transfer, cloud seeding, cloud seeding methods, advantages and disadvantages of cloud seeding. First, we'll talk about interbasin water transfer. See, the transfer of water from one river basin to another is known as interbasin transfer of the water. ಒಂದು ರಿವರ್ದು ವಾಟರ್ ಶೆಡ್ ಅಥವಾ ಕ್ಯಾಚ್ಮೆಂಟ್ ಏರಿಯಾ ಅಥವಾ ಬೇಸಿನಿಂದ ಇನ್ನೊಂದು ರಿವರ್ದು ವಾಟರ್ ಶೆಡ್ ಏರಿಯಾಗೆ ನಾವು ವಾಟರ್ನ ಟ್ರಾನ್ಸ್ಫರ್ ಮಾಡೋದನ್ನ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಏನಕ್ಕೆ ನಾವು ಇದರ ಅವಶ್ಯಕತೆ ಏನಿದೆ ಅಂದರೆ ಏನಕ್ಕೆ ಅಂದರೆ ದ ಶಾರ್ಟೇಜ್ ಆಫ್ ವಾಟರ್ ಇನ್ ದಿ ರಿಸೀವಿಂಗ್ ಬೇಸಿನ್ ಇಸ್ ದಿ ಪ್ರೈಮರಿ ರೀಸನ್ ಫಾರ್ ಸಚ್ ಟ್ರಾನ್ಸ್ಫರ್ಸ್. ಎಲ್ಲ ರಿವರ್ಸಲ್ಲೂ ಥ್ರೂ ಔಟ್ ದಿ ಇಯರ್ ವಾಟರು ಫ್ಲೋ ಆಗ್ತಾ ಇರೋದಿಲ್ಲ. ಪೆರಿನಿಯಲ್ ರಿವರ್ಸ್ ಅಲ್ಲಿ ಥ್ರೂ ಔಟ್ ದಿ ಇಯರ್ ವಾಟರ್ ಇದ್ರೆ ನಾನ್ ಪೆರಿನಿಯಲ್ ರಿವರ್ಸ್ ಅಲ್ಲಿ ಥ್ರೂ ಔಟ್ ದಿ ಇಯರ್ ವಾಟರ್ ಫ್ಲೋ ಸೇಮ್ ಇರೋದಿಲ್ಲ. ಆದ್ರಿಂದ ಎಲ್ಲಿ ರಿವರ್ಸ್ ಪೆರಿನಿಯಲ್ ಇದಾವೆ ಥ್ರೂ ಔಟ್ ದಿ ಇಯರ್ ನಮಗೆ ವಾಟರ್ ಅವೈಲೇಬಲ್ ಇದೆ, ಆ ವಾಟರ್ನ ನಾವು ಏನು ಮಾಡ್ಬೋದು, ನಾನ್ ಪೆರಿನಿಯಲ್ ರಿವರ್ ಬೇಸಿನ್ಗಳಿಗೆ ಡೈವರ್ಟ್ ಮಾಡ್ಬೋದು. ಆದ್ರಿಂದ ಆ ಎಕ್ಸ್ಟ್ರಾ ವಾಟರ್ ಏನು ನಮಗೆ ಅವೈಲೇಬಲ್ ಸಿಗ್ತದೆ, ಆ ವಾಟರ್ನ ನಾವು ವಿ ಕ್ಯಾನ್ ಯೂಸ್ ಇಟ್ ಫಾರ್ ಜನರೇಷನ್ ಆಫ್ ಹೈಡ್ರೋ ಪವರ್, ಇರಿಗೇಷನ್, ಇಂಡಸ್ಟ್ರಿಯಲ್ ಯೂಸಸ್ ಎಕ್ಸೆಟ್ರಾ. ಇದನ್ನ ನಾವು ರಿವರ್ಸ್ನ ಇಂಟರ್ಲಿಂಕಿಂಗ್ ಇಂದ ನಾವು ಈ ವಾಟರ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸಿ ಇನ್ ಇಂಡಿಯಾ ದ ಟೋಟಲ್ ವಾಟರ್ ಪೊಟೆನ್ಷಿಯಲ್ ಆಫ್ ಇಂಡಿಯಾ ಪರ್ ಆ್ಯನಮ್ ಈಸ್ 4000 ಕಿಲೋಮೀಟರ್ ಕ್ಯೂಬ್. ವರ್ಷಕ್ಕೆ ನಮಗೆ 4000 ಕಿಲೋಮೀಟರ್ ಕ್ಯೂಬ್ ಅಷ್ಟು ವಾಟರ್ ನಮಗೆ ಅವೈಲೇಬಲ್ ಇದೆ. ಆದರೆ ಅದರಲ್ಲಿ 1887 ಕಿಲೋಮೀಟರ್ ಕ್ಯೂಬ್ ಅಷ್ಟು ವಾಟರ್ ಅಷ್ಟು ರಿವರ್ ವಾಟರ್ ನಮಗೆ ಸಿಗ್ತದೆ. ಈ 1887 ಕಿಲೋಮೀಟರ್ ಕ್ಯೂಬ್ ಅಲ್ಲಿ 1033 ಕಿಲೋಮೀಟರ್ ಕ್ಯೂಬ್ ಮಾತ್ರ ನಾವು ಉಪಯೋಗಿಸ್ತಾ ಇದ್ವಿ. ಇನ್ನು ಉಳಿದಿದ್ದು 854 ಕಿಲೋಮೀಟರ್ ಕ್ಯೂಬ್ ಅಷ್ಟು ವಾಟರು ರಿವರ್ ವಾಟರು ಸಿ ಮತ್ತೆ ಓಷನ್ಗೆ ಸೇರ್ತಾ ಇದೆ. ಹಾಗೆ ರೈನ್ ಫಾಲ್ ಏನಿದೆ ಇಂಡಿಯಾದಲ್ಲಿ ಕೆಲವು ಕಡೆ ತುಂಬಾ ಆಗುತ್ತೆ, ಕೆಲವು ಕಡೆ ಕಮ್ಮಿ ಆಗುತ್ತೆ. ನಾವು ಟೋಟಲ್ ಏನು ವಾಟರ್ ಅವೈಲೇಬಲ್ ಇದೆ ಇಂಡಿಯಾಗೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಜಾಯಿನ್ rivers. We have to use inter-basin and intra-basin concepts. As per the studies conducted by National Water Development Agency, inter-basin water transfer is quite possible. ಇಂಡಿಯಾದಲ್ಲಿ ಈ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ಸ್ಟಡಿ ಮಾಡಿದ ಪ್ರಕಾರ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರು ಪಾಸಿಬಲ್ ಇದೆ. ಅವರು ವಾಟ್ ದೇ ಹ್ಯಾವ್ ಸಜೆಸ್ಟೆಡ್ ಇಸ್ we can link Indian rivers under two components, namely Himalayan and peninsular components, comprising perennial and non-perennial rivers. ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿ ಏನು ಆರಿಜಿನ್ ಇದಾವೆ ರಿವರ್ಸ್ಗಳು ಅವು ಪೆರಿನಿಯಲ್ ರಿವರ್ಸು. ಹಾಗೆ ಪೆನೆನ್ಸುಲರ್ ಸೌತ್ ಇಂಡಿಯಾದಲ್ಲಿ ಏನು ರಿವರ್ಸ್ ಇದಾವೆ ಅವು ನಾನ್ ಪೆರಿನಿಯಲ್ ರಿವರ್ಸ್. ಇವೆರಡನ್ನು ಲಿಂಕ್ ಮಾಡಿದ್ರೆ ನಮಗೆ ಥ್ರೂ ಔಟ್ ದಿ ಇಂಡಿಯಾ ನಾವು ವಾಟರ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು. ಅವರು 30 ಲಿಂಕ್ಸ್ ಪ್ರಪೋಸ್ ಮಾಡ್ತಾರೆ. ವಾಟರ್ ಡೆಫಿಸಿಟ್ ಇರೋಂಥ ಬೇಸಿನ್ಸ್ಗೆ ವಾಟರ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಸರ್ಪ್ಲಸ್ ವಾಟರ್ ಎಲ್ಲಿ ಯಾವ ಬೇಸಿನ್ಸಲ್ಲಿ ಇದ್ದಾವೆ ಅಲ್ಲಿಂದ ಡೆಫಿಸಿಟ್ ಬೇಸಿನ್ಸ್ಗೆ ಲಿಂಕ್ ಮಾಡೋದಕ್ಕೆ 30 ಲಿಂಕ್ಸ್ನ ಅವರು ಪ್ರಪೋಸ್ ಮಾಡ್ತಾರೆ. ಆದರೆ ದ ಇಂಟರ್ಲಿಂಕಿಂಗ್ ಆಫ್ ರಿವರ್ ಬೇಸಿನ್ ಪ್ರಾಜೆಕ್ಟ್ ಈಸ್ ಸ್ಟಿಲ್ ಇನ್ ಕನ್ಸೆಪ್ಚುಯಲ್ ಸ್ಟೇಜ್ and a comprehensive assessment of feasibility and far-reaching effects of the link should be analyzed at the stage of preparation of detailed project report. ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಅದು ಇನ್ನು ಕನ್ಸೆಪ್ಷುಯಲ್ ಸ್ಟೇಜಲ್ಲಿದೆ. ಅದನ್ನು ಇನ್ನೂ
ಡೀಟೇಲ್ಡ್ ಸ್ಟಡಿ ಮಾಡೋ ಅವಶ್ಯಕತೆ ಇದೆ ಮತ್ತು ಅದರದ್ದು ಫಾರ್ ರೀಚಿಂಗ್ ಎಫೆಕ್ಟ್ಸ್ ಅದು ಮಾಡಾದ್ಮೇಲೆ ನೆಕ್ಸ್ಟ್ ಏನೇನು ಎಫೆಕ್ಟ್ಸ್ಗಳಾಗ್ಬೋದು ಅನ್ನೋದ್ರ ಬಗ್ಗೆನೂ ಸ್ಟಡಿ ಮಾಡೋದಕ್ಕಿದೆ. ಆದ್ದರಿಂದ ಇನ್ನೂ ಅದು ಕನ್ಸೆಪ್ಷುಯಲ್ ಸ್ಟೇಜಲ್ಲೇ ಉಳಿದಿದೆ. ನೆಕ್ಸ್ಟ್ ವಿಲ್ ಸಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್. ಸಿ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ವಿಲ್ ಹೆಲ್ಪ್ ಏರಿಯಾಸ್ ಆಫ್ ಲೋ ರೈನ್ಫಾಲ್. ಇಂಡಿಯಾದಲ್ಲಿ ಮೇನ್ ಸೋರ್ಸ್ ಆಫ್ ರೈನ್ಫಾಲ್ ಇಸ್ ಮಾನ್ಸೂನ್ ಸೀಸನ್. ರೈನ್ಫಾಲು ಮಾನ್ಸೂನ್ ಸೀಸನಲ್ಲಿ ತುಂಬ ಆಗುತ್ತೆ. ಆದರೆ ಈ ಮಾನ್ಸೂನ್ ಸೀಸನಲ್ಲಿ ಮಾನ್ಸೂನ್ ರೈನ್ಫಾಲ್ ಏನಿದೆ ಅದು ಮ್ಯಾಕ್ಸಿಮಮ್ಮು ನಾರ್ತರ್ನ್ ಮತ್ತು ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಕಂಪ್ಯಾರಿಟಿವ್ಲಿ ಸೌದರ್ನ್ ಮತ್ತು ವೆಸ್ಟರ್ನ್ ಪಾರ್ಟಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಇಂಟರ್ಲಿಂಕಿಂಗ್ ಮಾಡಿದ್ರೆ ನಾವು ರಿವರ್ಸ್ಗಳನ್ನ ನಾವು ನಾರ್ತರ್ನ್ ಮತ್ತು ಈಸ್ಟರ್ನ್ ಪಾರ್ಟ್ಸಲ್ಲಿ ಹರಿಯುವಂಥ ರಿವರ್ಸನ್ನು ನಾವು ಸದರ್ನ್ ಮತ್ತು ವೆಸ್ಟರ್ನ್ ಪಾರ್ಟ್ಸಿಗೆ ಹರಿಯುವಂಥ ರಿವರ್ಸ್ಗಳಿಗೆ ಲಿಂಕ್ ಮಾಡಿದ್ರೆ ಎಲ್ಲಿ ಲೋ ರೈನ್ಫಾಲ್ ಇದೆ ಅಲ್ಲಿ ನಾವು ವಾಟರ್ ಸ್ಕೇರ್ಸಿಟಿನ ಕಡಿಮೆ ಮಾಡ್ಬೋದು. ದೆನ್ ಬೈ ಇಂಟರ್ಲಿಂಕಿಂಗ್ ರಿವರ್ಸ್ ವಿ ಕ್ಯಾನ್ ಸ್ಟೋರ್ ಆರ್ ಟ್ರಾನ್ಸ್ಫರ್ ವಾಟರ್ ಫ್ರಮ್ ಸರ್ಪ್ಲಸ್ ಏರಿಯಾ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ನಾವು ಏನು ವಾಟರ್ನ ಸರ್ಪ್ಲಸ್ ರಿವರ್ ಬೇಸಿನ್ಸಿಂದ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ಸ್ಟೋರ್ ಮಾಡಿ ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ರೈನ್ಫಾಲ್ ಇಲ್ದಿ ಸೀಸನಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು. ಫ್ಲಡ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಇಂಟರ್ಲಿಂಕಿಂಗ್ ರಿವರ್ಸ್. ದಿ ಗಂಗಾ ಬೇಸಿನ್ ಅಂಡ್ ಬ್ರಹ್ಮಪುತ್ರ ಬೇಸಿನ್ ಸೀಸ್ ಫ್ಲಡ್ಸ್ ಆಲ್ಮೋಸ್ಟ್ ಎವ್ರಿ ಇಯರ್. ಗಂಗಾ ಮತ್ತು ಬ್ರಹ್ಮಪುತ್ರ ರಿವರ್ ಬೇಸಿನ್ಸಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ ಮಾನ್ಸೂನ್ ಸೀಸನಲ್ಲಿ ಫ್ಲಡ್ಸ್ಗಳು ಆಗ್ತಾನೆ ಇರ್ತವೆ. ಆ ಫ್ಲಡ್ಸ್ ಆಗೋಂಥ ಎಕ್ಸೆಸ್ ವಾಟರ್ನ ಫ್ಲಡ್ ವಾಟರ್ನ ನಾವು ನಮಗೆ ಡಿಫಿಸಿಟ್ ಇರೋಂಥ ರಿವರ್ ಬೇಸಿನ್ಸ್ಗೆ ಡೈವರ್ಟ್ ಮಾಡಿದ್ರೆ ಡಿಫಿಸಿಟಲ್ಲಿ ಇರೋಂಥ ರಿವರ್ ಬೇಸಿನ್ಸಲ್ಲಿ ವಾಟರ್ ಅವೈಲಬಿಲಿಟಿನೂ ಆಗುತ್ತೆ, ಜೊತೆಗೆ ಫ್ಲಡ್ಸ್ಗಳು ಅವಾಯ್ಡ್ ಮಾಡ್ಬೋದು. ಇಂಟರ್ಲಿಂಕಿಂಗ್ ರಿವರ್ಸ್ ಬೈ ಕೆನಾಲ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಇನ್ಲ್ಯಾಂಡ್ ವಾಟರ್ ವೇಸ್. ನಾವು ರಿವರ್ಸ್ನ ಇಂಟರ್ಲಿಂಕ್ ಮಾಡೋದಕ್ಕೆ ಕೆನಾಲ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಆ ಕೆನಾಲ್ಸ್ಗಳನ್ನ ನಾವು ವಾಟರ್ ವೇಸ್ಗೆ ಯೂಸ್ ಮಾಡಿ ನ್ಯಾವಿಗೇಷನ್ನ ನಾವು ಇಂಪ್ರೂವ್ ಮಾಡ್ಬೋದು. ಗೂಡ್ಸ್ಗಳನ್ನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದು ನಮಗೆ ಈಸಿ ಆಗುತ್ತೆ. ಆ ಕೆನಾಲ್ಸ್ಗಳನ್ನ ನಾವು ಗೂಡ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೈವೇಸ್ ಆಗಿ ನಾವು ಯೂಸ್ ಮಾಡ್ಬೋದು. ದೆನ್ ಇಂಟರ್ಲಿಂಕಿಂಗ್ ಕ್ರಿಯೇಟ್ಸ್ ನ್ಯೂ ಆಕ್ಯುಪೇಷನ್ಸ್ ಫಾರ್ ಪೀಪಲ್. ದ ಪೀಪಲ್ ಲಿವಿಂಗ್ ಅರೌಂಡ್ ದೀಸ್ ಕ್ಯಾನಲ್ಸ್ which are built to interlink rivers, they will get new opportunities for occupation and they can be main areas of fishing in India. And these are the advantages, and let's see about what are the disadvantages of interbasin water transfer. Interlinking of rivers will cause huge amount of distortions in the existing environment. To interlink rivers we have to build canals. To build canals we have to acquire land, and if there are forests there we have to cut trees and mass deforestation will happen. ಈಗ ನಾವು ಅಷ್ಟು ಮರಗಳನ್ನ ನಾವು ಕಡಿಯೋದ್ರಿಂದ ಅದು ರೈನ್ಫಾಲ್ ಮತ್ತು ಏನು ಸೈಕಲ್ ಆಫ್ ಲೈಫ್ ಇದೆ ಅದಕ್ಕೆ ಅದು ಅಡ್ವರ್ಸ್ ಆಗಿ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ವಿಲ್ ನಾಟ್ ಬಿ ಫೀಸಿಬಲ್ ಫಾರ್ ಲಾಂಗರ್ ರನ್. ಏನಕ್ಕೆ? ಯೂಶಲಿ ರಿವರ್ಸ್ ಚೇಂಜ್ ದೇರ್ ಕೋರ್ಸ್ ಅಂಡ್ ಡೈರೆಕ್ಷನ್ ಇನ್ ಅಬೌಟ್ 100 years. ಯೂಶಲಿ ಏನಾಗುತ್ತೆ, ರಿವರ್ಸು ಪ್ರತಿ 100 ವರ್ಷಕ್ಕೆ ಅದರದ್ದು ಕೋರ್ಸ್ ಅದರದ್ದು ಡೈರೆಕ್ಷನ್ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ, ಚೇಂಜ್ ಆಗುತ್ತೆ. ಆದ್ದರಿಂದ ನಾವು ರಿವರ್ಸ್ಗಳನ್ನ ಲಿಂಕ್ ಮಾಡಿದಾಗ ಪ್ರತಿ ವರ್ಷಕ್ಕೆ ಅದು ಕೋರ್ಸ್ ಚೇಂಜ್ ಆದರೆ ನಮಗೆ ಲಿಂಕ್ ಮಾಡಿದೆಲ್ಲ ನಮ್ಮದು ಯೂಸ್ಲೆಸ್ ಆಗೋ ಚಾನ್ಸಸ್ಸು ಇರ್ತದೆ. ನೆಕ್ಸ್ಟ್ ಇಸ್ ಇಂಟರ್ಲಿಂಕಿಂಗ್ ವಿಲ್ ಅಡ್ವರ್ಸ್ಲಿ ಎಫೆಕ್ಟ್ ಮೆರೈನ್ ಲೈಫ್ ಸಿಸ್ಟಮ್. ನಾವು ನಾರ್ಮಲ್ ಆಗಿ ಸಿ ಅಥವಾ ಓಷನ್ಗೆ ಸೇರ್ತಾ ಇದ್ದ ನೀರನ್ನ ನಾವು ಡೈವರ್ಟ್ ಮಾಡೋದ್ರಿಂದ ಅದು ಸಿ ಮತ್ತು ಓಷನ್ಗೆ ವಾಟರ್ಗೆ ಹೋಗೋದು ಲೆಸ್ ಆಗೋದ್ರಿಂದ, ಕಡಿಮೆ ಆಗೋದ್ರಿಂದ ಮೆರೈನ್ ಲೈಫ್ ಸಿಸ್ಟಮ್ಗೆ ಅದು ಎಫೆಕ್ಟ್ ಆಗೋ ಚಾನ್ಸಸ್ಸು ಇರ್ತದೆ. ನೆಕ್ಸ್ಟ್ ಇಂಟರ್ಲಿಂಕಿಂಗ್ ಲೀಡ್ಸ್ ಟು displacement of people and government will have to spend more to rehabilitate these people.
See, due to interlinking of rivers, huge amount of area which is occupied by the people will be submerged, leading to displacement of people. ನಾವು ಕೆನಾಲ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ, ರಿಸರ್ವಾಯರ್ಸ್ ಅನ್ನು ಡ್ಯಾಮ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಸೈಟ್ಸ್ ಗಳೆಲ್ಲ ಏನಾಗುತ್ತೆ, ಸೈಟ್ಸ್ ಅಲ್ಲೆಲ್ಲ ಕೆನಾಲ್ ಸೈಟ್ ಅಲ್ಲಿ ಮತ್ತೆ ರಿಸರ್ವಾಯರ್ ಸೈಟ್ ಅಲ್ಲಿ ವಾಸ ಮಾಡ್ತಾ ಇದ್ದ ಜನಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ರೀಪ್ಲೇಸ್ ಮಾಡ್ಬೇಕಾಗತ್ತೆ, ಅವ್ರನ್ನ ಬೇರೆ ಕಡೆಗೆ ಕಳಿಸ್ಬೇಕಾಗತ್ತೆ, ರಿಹ್ಯಾಬಿಲಿಟೇಟ್ ಮಾಡ್ಬೇಕಾಗತ್ತೆ, ಮತ್ತೆ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅದು ಕಾಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಜನಗಳಿಗೂ ತೊಂದರೆ ಆಗುತ್ತೆ. ನೆಕ್ಸ್ಟ್ ದ ಕಾಸ್ಟ್ ಆಫ್ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಪ್ರಾಜೆಕ್ಟ್ ವಿಲ್ ಬಿ ಹ್ಯೂಜ್. ನಾವು ರಿವರ್ಸ್ನ ಲಿಂಕ್ ಮಾಡೋದಕ್ಕೆ ಏನು ಕನ್ಸ್ಟ್ರಕ್ಷನ್ ಕಾಸ್ಟ್ ಇದೆ, ಅಥವಾ ಲ್ಯಾಂಡನ್ನು ಅಕ್ವೈರ್ ಮಾಡೋಂಥ ಕಾಸ್ಟ್ ಇದೆ, ಜನಗಳಿಗೆ ಕಾಂಪನ್ಸೇಷನ್ ಕೊಡುವಂಥ ಕಾಸ್ಟ್ ಇದೆ, ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ. ದೇಶ ಏನು ಮಾಡಬೇಕಾಗತ್ತೆ, ಇಂಟರ್ನ್ಯಾಷನಲ್ ಲೋನ್ಸ್ಗಳನ್ನ ತಗೋಬೇಕಾಗತ್ತೆ. ನಂತರ ಕಂಟ್ರಿ ಸಾಲದಲ್ಲಿ ಮುಳುಗೋ ಚಾನ್ಸಸ್ ಇರ್ತದೆ. ಕೆನಾಲ್ಸ್ ಇಂಟರ್ಲಿಂಕಿಂಗ್ ದ ರಿವರ್ ಬೇಸಿನ್ಸ್ ಮೇ ಎನ್ಕೌಂಟರ್ ಲಾರ್ಜ್ ನಂಬರ್ ಆಫ್ ಕ್ರಾಸ್ ಡ್ರೈನೇಜಸ್. ನಾವು ರಿವರ್ಸ್ನ ಇಂಟರ್ಲಿಂಕ್ ಮಾಡಬೇಕಾದ್ರೆ ಕೆನಾಲ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಎಲ್ಲೆಲ್ಲಿ ನ್ಯಾಚುರಲ್ ಸ್ಟ್ರೀಮ್ಸ್ಗಳು ಅಡ್ಡ ಬರುತ್ತೆ ಎಲ್ಲ ನಾವು ಕ್ರಾಸ್ ಡ್ರೈನೇಜ್ ವರ್ಕ್ಸ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಕ್ರಾಸ್ ಡ್ರೈನೇಜ್ ವರ್ಕ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಆ ಕ್ರಾಸ್ ಡ್ರೈನೇಜ್ ವರ್ಕ್ಸ್ಗಳಿಗೆ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ. In most places, the canals have to be built by filling, which might result in either heavy seepage losses or necessitating costly lining works. ಕೆನಾಲ್ಸ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಕೆಲವು ಕಡೆ ಫಿಲ್ಲಿಂಗು ಜಾಸ್ತಿ ಮಾಡಬೇಕಾಗ್ತದೆ. ಲೆಂತಿ ಕೆನಾಲ್ಸ್ಗಳನ್ನ ನಾವು ಈಗ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಗ್ರೌಂಡು ಪ್ಲೇನ್ ಇರೋದಿಲ್ಲ, ಕೆಲವು ಕಡೆ ಅಂಡ್ಯುಲೇಷನ್ಸ್ ಇರುತ್ತೆ, ಕೆಲವು ಕಡೆ ಕಟ್ಟಿಂಗ್ ಬರುತ್ತೆ. ಎಲ್ಲಿ ನಾವು ಫಿಲ್ಲಿಂಗ್ ಮಾಡಬೇಕಿರುತ್ತೆ ಅಲ್ಲೆಲ್ಲ ಏನಾಗುತ್ತೆ, ಸೀಪೇಜ್ ಲಾಸಸ್ಸು ಜಾಸ್ತಿ ಆಗುತ್ತೆ. ಆದರೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ, ಕಾಸ್ಟ್ಲಿ ಲೈನಿಂಗ್ ವರ್ಕ್ಸ್ನ ನಾವು ಕೆನಾಲಲ್ಲಿ ಕೊಡಬೇಕಾಗತ್ತೆ. ಇನ್ ಸಮ್ ಲೊಕೇಶನ್ಸ್ ಟು ನೆಗೋಷಿಯೇಟ್ ಅಡ್ವರ್ಸ್ ಗ್ರೇಡಿಯಂಟ್ಸ್, ವಾಟರ್ ವಿಲ್ ಹ್ಯಾವ್ ಟು ಬಿ ಪಂಪ್ಡ್ ಅಂಡ್ ಲಿಫ್ಟೆಡ್ ಟು ಹೈಯರ್ ಎಲಿವೇಶನ್ಸ್. ಎಲ್ಲಿ ತುಂಬ ಲೋಯರ್ ಎಲಿವೇಶನಿಂದ ಹೈಯರ್ ಎಲಿವೇಶನ್ಗೆ ನಾವು ವಾಟರ್ನ ಟ್ರಾನ್ಸ್ಫರ್ ಮಾಡಬೇಕಿರ್ತದೆ, ಅಲ್ಲಿ ನಾವು ಪಂಪಿಂಗ್ ಮಾಡಬೇಕಾಗ್ತದೆ. ಪಂಪ್ ಮಾಡಿ ಕೆನಾಲ್ ವಾಟರ್ನ ಲಿಫ್ಟ್ ಮಾಡಬೇಕು. ನಂತರ ಟ್ರಾನ್ಸ್ಫರಿಂಗ್ ವಾಟರ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಮೈಟ್ ಎಫೆಕ್ಟ್ ದಿ ರಿಲೇಷನ್ ಬಿಟ್ವೀನ್ ದೆಮ್ ಇನ್ ಬ್ಯಾಡ್ ವೇ. ನಾವು ಒಂದು ಸ್ಟೇಟಲ್ಲಿ ಹರಿಯುತ್ತಿರೋಂಥ ನದಿಯ ನೀರನ್ನ ಇನ್ನೊಂದು ಸ್ಟೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯ ಮಧ್ಯದಲ್ಲಿ ಇರೋಂಥ ರಿಲೇಷನ್ನು ಬ್ಯಾಡ್ ವೇಲಿ ಎಫೆಕ್ಟ್ ಆಗೋ ಚಾನ್ಸಸ್ಸು ಇರ್ತದೆ. ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಮೇ ಆ್ಯಕ್ಚುಲಿ ಇನ್ಕ್ರೀಸ್ ದಿ ಹೆಲ್ತ್ ಕಾಸ್ಟ್ ಆಫ್ ವಾಟರ್ ಪೊಲ್ಯೂಷನ್. Means many of the Indian rivers are highly or severely polluted. By interlinking them, the polluted water will transfer to other river basins also, and in those basins health issues may arise. ಆ ಹೆಲ್ತ್ ಇಶ್ಯೂಸನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಖರ್ಚು ನಾವು ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ಸು ಇರ್ತದೆ. ಮತ್ತೆ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಪ್ರಾಜೆಕ್ಟ್ಸ್ ಮೇ ಕ್ರಿಯೇಟ್ ಪೊಲಿಟಿಕಲ್ ಅಂಡ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್. See, rivers like Brahmaputra are international rivers. Means ಬ್ರಹ್ಮಪುತ್ರ ಏನಿದೆ ಅದು ತ್ರೀ ಕಂಟ್ರೀಸ್ ಅಲ್ಲಿ ಫ್ಲೋ ಆಗುತ್ತೆ. ನಾವು ನಮ್ಮ ದೇಶದಲ್ಲಿ ಬ್ರಹ್ಮಪುತ್ರ ರಿವರ್ನ ನಾವು ರಿವರ್ ವಾಟರ್ನ ಡೈವರ್ಟ್ ಮಾಡಿಬಿಟ್ರೆ ಬೇರೆ ದೇಶದವ್ರ ಜೊತೆ ರಿಲೇಶನ್ಶಿಪ್ಪು ಹಾಳಾಗೋ ಚಾನ್ಸಸ್ಸು ಇರ್ತದೆ. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಕ್ಲೌಡ್ ಸೀಡಿಂಗ್. See, what is cloud seeding? Cloud seeding is a way to artificially create rain. ನಮಗೆಲ್ಲ ಗೊತ್ತಿದೆ, ರೈನ್ಫಾಲ್ ಏನಿದೆ ಅದು ನ್ಯಾಚುರಲ್ ಆಗಿ ಆಗ್ತದೆ. ಆದರೆ ನಾವು ಆರ್ಟಿಫಿಷಿಯಲ್ ಆಗಿ ರೈನನ್ನು ಕಾಸ್ ಮಾಡೋ
ರೈನ್ಫಾಲ್ ಆಗೋ ಹಾಗೆ ಮಾಡೋದು ಮೆಥಡ್ಗೆ ನಾವು ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತೀವಿ. ಹೇಗೆ ಕ್ಲೌಡ್ ಸೀಡಿಂಗ್ ಪ್ರೋಸೆಸ್ ಹೇಗೆ ಅನ್ನೋದನ್ನ ನೋಡೋಣ. ನೋಡಿ, in this technology we spray particles like silver iodide and chloride on clouds using special aircraft or through rockets or from dispersion devices located on the ground. ನಾವು ಸಿಲ್ವರ್ ಐಡೈಡ್ ಅಥವಾ ಕ್ಲೋರೈಡ್ ಅಥವಾ ಡ್ರೈ ಐಸ್ ಈ ಕೆಮಿಕಲ್ಸ್ನ ನಾವು ಕ್ಲೌಡ್ಸ್ಗೆ ನಾವು ಸ್ಪ್ರೇ ಮಾಡ್ತೀವಿ. ಕ್ಲೌಡ್ ಸೀಡಿಂಗ್ ಐದರ್ ಥ್ರೂ ಏರ್ಕ್ರಾಫ್ಟ್ ಆರ್ ಗ್ರೌಂಡ್ dispersion technology or through rockets. In other some methods we spray these chemicals to the clouds. And these silver iodide or other chemicals what we use for cloud seeding, they act as condensation nuclei or core. ಇದನ್ನ ನೀವು ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ರೈನ್ಫಾಲ್ ಫಾರ್ಮೇಷನ್, ಪ್ರೆಸಿಪಿಟೇಷನ್ ಫಾರ್ಮೇಷನ್ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಿ. ರೈನ್ಫಾಲು ಪ್ರೆಸಿಪಿಟೇಷನ್ ಫಾರ್ಮ್ ಆಗಬೇಕು, ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗಬೇಕು ಅಂದರೆ ವಾಟರ್ ವೇಪರ್ ಜೊತೆಗೆ ಒಂದು ಕಂಡೆನ್ಸೇಷನ್ ನ್ಯೂಕ್ಲಿಯೈದು ಅವಶ್ಯಕತೆ ಇರ್ತದೆ. ಈ ಸಿಲ್ವರ್ ಐಡೈಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಕಂಡೆನ್ಸೇಷನ್ ನ್ಯೂಕ್ಲಿಯೈ ಕೆಲಸನ ಮಾಡ್ತದೆ. ಮಾಯಿಶ್ಚರ್ ಏನಿದೆ ಕ್ಲೌಡಲ್ಲಿ ಇರೋಂಥ ವಾಟರ್ ವೇಪರ್ಸು ಈ ಪಾರ್ಟಿಕಲ್ಸ್ ಸುತ್ತಲೂ ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ವಾಟರ್ ಡ್ರಾಪ್ಲೆಟ್ಸು ಫಾರ್ಮ್ ಆಗುತ್ತೆ. ವಾಟರ್ ಡ್ರಾಪ್ಲೆಟ್ಸು ಸೈಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಡ್ಯೂ ಟು ಗ್ರಾವಿಟಿ ಟುವರ್ಡ್ಸ್ ಅರ್ತ್ ಫಾಲ್ ಆಗ್ತದೆ, ಬೀಳ್ತಾ ಹೋಗ್ತದೆ. ಪ್ರೆಸಿಪಿಟೇಷನ್ನು ಸ್ಟಾರ್ಟ್ ಆಗುತ್ತೆ. ನಾವು ಈ ಕ್ಲೌಡ್ ಸೀಡಿಂಗನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ದ ಕ್ಲೌಡ್ ಸೀಡಿಂಗ್ ಇಸ್ ಯೂಸ್ಡ್ ಟು ಆಲ್ಟರ್ ದಿ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ಕ್ಲೌಡ್ ಟು ಎನ್ಹಾನ್ಸ್ ಪ್ರೆಸಿಪಿಟೇಷನ್. ನಾವು ಪ್ರೆಸಿಪಿಟೇಷನ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾವು ಕ್ಲೌಡ್ ಸೀಡಿಂಗ್ನ ಯೂಸ್ ಮಾಡ್ತೀವಿ. ಮತ್ತು ಟು ಸಪ್ರೆಸ್ ಹೇಲ್ ಸ್ಟೋನ್ಸ್ ಆವಿಕಲ್ಗಳನ್ನ ಸಪ್ರೆಸ್ ಮಾಡೋದಕ್ಕೆ, ಬೀಳ್ದ ಹಾಗೆ ಆವಿಕಲ್ಗಳ ಬದಲು ಮಳೆ ಬೀಳೋ ಹಾಗೆ ನಾವು ಕ್ಲೌಡ್ ಸೀಡಿಂಗ್ ಥ್ರೂ ನಾವು ಮಾಡ್ಬೋದು. ಮತ್ತು ಟು ಡಿಸಿಪೇಟ್ ಫಾಗ್ ಆರ್ ರೆಡ್ಯೂಸ್ ಲೈಟ್ನಿಂಗ್, ಫಾಗ್ ಫಾರ್ಮೇಷನ್ ಆಗ್ದಾಗೆ ಮತ್ತು ಲೈಟ್ನಿಂಗ್ ಬರ್ದಾಗೆ ನಾವು ಕ್ಲೌಡ್ ಸೀಡಿಂಗ್ ಥ್ರೂ ನಾವು ಫಾಗನ್ನು ಮತ್ತು ಲೈಟ್ನಿಂಗನ್ನು ರೆಡ್ಯೂಸ್ ಮಾಡ್ಬೋದು. See, there are three methods of cloud seeding. First one is static cloud seeding. It is the most commonly used method and involves the spraying of silver iodide onto clouds by aircraft. Static cloud seeding method ಅಲ್ಲಿ ಸಿಲ್ವರ್ ಐಡೈಡ್ ನಾವು ಥ್ರೂ ಏರ್ಪ್ಲೇನ್ಸ್ ಅಥವಾ ಏರ್ಕ್ರಾಫ್ಟ್ ನಾವು ಕ್ಲೌಡ್ಸ್ಗೆ ಸ್ಪ್ರೇ ಮಾಡ್ತೀವಿ. ಇನ್ನು ಡೈನಾಮಿಕ್ ಕ್ಲೌಡ್ ಸೀಡಿಂಗ್, this involves injection of a much larger amount of silver iodide crystals than in the static method so as to cause glaciation of the cloud. ಡೈನಾಮಿಕ್ ಮೆಥಡ್ ಅಲ್ಲಿ ಸ್ಟ್ಯಾಟಿಕ್ ಕ್ಲೌಡ್ ಸೀಡಿಂಗಿಗಿಂತ ಜಾಸ್ತಿ ಸಿಲ್ವರ್ ಐಡೈಡ್ ಪಾರ್ಟಿಕಲ್ಸ್ನ ನಾವು ಯೂಸ್ ಮಾಡ್ತೀವಿ. ಜಾಸ್ತಿ ಯೂಸ್ ಮಾಡೋದ್ರಿಂದ ಗ್ಲೇಸಿಯೇಷನ್ ಆಫ್ ದಿ ಕ್ಲೌಡ್ ಆಗುತ್ತೆ. ಅಂದರೆ ವಾಟರ್ ಡ್ರಾಪ್ಲೆಟ್ಸ್ಗಳೆಲ್ಲ ಏನಾಗುತ್ತೆ, ಐಸ್ ಆಗಿ ಫ್ರೀಸ್ ಆಗ್ತವೆ, ಫಾರ್ಮ್ ಆಗ್ತವೆ, ಐಸ್ ಕ್ರಿಸ್ಟಲ್ಸ್ ಆಗ್ತವೆ. The heat released from the freezing adds buoyancy and enhances the vertical air currents with the aim of yielding increased precipitation. ವಾಟರ್ ಡ್ರಾಪ್ಲೆಟ್ಸು ಫ್ರೀಸ್ ಆಗಿ ಹೀಟನ್ನು ರಿಲೀಸ್ ಮಾಡೋದ್ರಿಂದ ಕ್ಲೌಡ್ದು ಬಾಯನ್ಸಿ ಇನ್ಕ್ರೀಸ್ ಆಗುತ್ತೆ. ವರ್ಟಿಕಲ್ ಏರ್ ಕರೆಂಟ್ಸು ಇನ್ಕ್ರೀಸ್ ಆಗಿ ಮಾಯಿಶ್ಚರ್ ಕಂಟೆಂಟು ಕ್ಲೌಡಲ್ಲಿ ಇನ್ಕ್ರೀಸ್ ಆಗಿ ಪ್ರೆಸಿಪಿಟೇಷನ್ ಏನಿದೆ ಜಾಸ್ತಿ ಬರುತ್ತೆ, ಈಲ್ಡು ಜಾಸ್ತಿ ಆಗುತ್ತೆ. ದಿಸ್ ಈಸ್ ಮೋರ್ ಕಾಂಪ್ಲೆಕ್ಸ್ ದೆನ್ ದಿ ಸ್ಟ್ಯಾಟಿಕ್ ಮೋಡ್ ಬಟ್ ಈಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೋರ್ ರೈನ್. ಸ್ಟ್ಯಾಟಿಕ್ ಕ್ಲೌಡ್ ಸೀಡಿಂಗಿಗಿಂತ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಮೆಥಡು, ಆದರೆ ರೈನ್ ಫಾಲ್ ನಮಗೆ ಪ್ರೆಸಿಪಿಟೇಷನ್ನು ಇದರಿಂದ ಸ್ಟ್ಯಾಟಿಕ್ ಕ್ಲೌಡ್ ಸೀಡಿಂಗಿಗಿಂತ ಜಾಸ್ತಿ ಆಗುತ್ತೆ. ದೆನ್ ಲಾಸ್ಟ್ ಮೆಥಡ್ ಇಸ್ ಹೈಗ್ರೋಸ್ಕೋಪಿಕ್ ಕ್ಲೌಡ್ ಸೀಡಿಂಗ್. ಇನ್ ದಿಸ್ ಮೆಥಡ್ ವಿ ಯೂಸ್ ವಾಟರ್ ಅಬ್ಸಾರ್ಬಿಂಗ್ ಪಾರ್ಟಿಕಲ್ಸ್, ಯೂಶಲಿ sodium chloride. This sodium chloride is spread through the lower parts of the cloud. ನಾವು ಈ ಹೈಗ್ರೋಸ್ಕೋಪಿಕ್ ಮೆಥಡ್ ಅಲ್ಲಿ ಸಾಲ್ಟ್ ನ ಯೂಸ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್ ನ ಯೂಸ್ ಮಾಡಿ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಕ್ಲೌಡ್ಸ್ ಲೋಯರ್ ಪಾರ್ಟ್ಸ್ ಅಲ್ಲಿ ಇದನ್ನ ಸ್ಪ್ರೇ ಮಾಡ್ತೀವಿ. ಡ್ಯೂ ಟು ಅಪ್ ಡ್ರಾಫ್ಟ್, ಏರ್ ಮೂವ್ಮೆಂಟು
ವರ್ಟಿಕಲ್ ಅಪ್ವರ್ಡ್ಸ್ ಇರುವಾಗ ಈ ಸಾಲ್ಟ್ ಪಾರ್ಟಿಕಲ್ಸ್ನ ಅದು ಅಪ್ವರ್ಡ್ಸ್ ತಗೋಗಿ ಕ್ಲೌಡ್ಸ್ಗೆ ಸೇರಿಸುತ್ತೆ. ಈ ಸಾಲ್ಟ್ ಪಾರ್ಟಿಕಲ್ಸ್ ಏನು ಮಾಡ್ತವೆ, ವಾಟರ್ ಡ್ರಾಪ್ಲೆಟ್ಸ್ನ ಅಟ್ರಾಕ್ಟ್ ಮಾಡಿ ಡ್ರಾಪ್ಲೆಟ್ ಸೈಜು ಇನ್ಕ್ರೀಸ್ ಆಗ್ತಾ ಹೋಗಿ ಪ್ರೆಸಿಪಿಟೇಷನ್ನು ಫಾರ್ಮ್ ಆಗುತ್ತೆ. ದ ಸಾಲ್ಟ್ಸ್ ಆರ್ ಯೂಶಲಿ ಡೆಲಿವರ್ಡ್ ಬೈ ಪೈರೋಟೆಕ್ನಿಕ್ ಫ್ಲೇರ್ ಟೆಕ್ನಾಲಜಿ. ಪೈರೋಟೆಕ್ನಿಕ್ ಫ್ಲೇರ್ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಸಾಲ್ಟ್ಸನ್ನ ಕ್ಲೌಡ್ಸ್ಗೆ ತಲುಪಿಸ್ತೀವಿ. ಸಿ ಕ್ಲೌಡ್ ಸೀಡಿಂಗ್ ಕೆಮಿಕಲ್ಸ್ ಕ್ಯಾನ್ ಬಿ ಡೆಲಿವರ್ಡ್ ಟು ಕ್ಲೌಡ್ಸ್ ಬೈ ಏರ್ಪ್ಲೇನ್ಸ್ ವಿತ್ ವಿಂಗ್ ಟಿಪ್ ಬರ್ನರ್ಸ್ ಆರ್ ಡ್ರಾಪಬಲ್ ಫ್ಲೇರ್ಸ್, ಗ್ರೌಂಡ್ ಬೇಸ್ಡ್ ಜನರೇಟರ್ಸ್, ರಾಕೆಟ್ಸ್, ಬಲೂನ್ಸ್ ಆರ್ ಆರ್ಟಿಲರಿ ಕ್ಯಾನನ್ಸ್. ನಾವು ಈ ಕ್ಲೌಡ್ ಸೀಡಿಂಗ್ ಕೆಮಿಕಲ್ ಸಿಲ್ವರ್ ಹೈಡ್ರೈಡ್ ಇರ್ಬೋದು, ಡ್ರೈ ಐಸ್ ಇರ್ಬೋದು, ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಇವನ್ನೆಲ್ಲ ನಾವು ಏನು ಮಾಡ್ತೀವಿ, ಕ್ಲೌಡ್ಸ್ಗೆ ರೀಚ್ ಮಾಡೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಒಂದು ಏರೋಪ್ಲೇನ್ಸ್ ವಿತ್ ವಿಂಗ್ ಟಿಪ್ ಬರ್ನರ್ಸ್ ಆರ್ ಡ್ರಾಪಬಲ್ ಫ್ಲೇರ್ಸ್ನ ಯೂಸ್ ಮಾಡ್ಬೋದು, ಅಥವಾ ಗ್ರೌಂಡ್ ಬೇಸ್ಡ್ ಜನರೇಟರ್ಸ್ನ ಯೂಸ್ ಮಾಡ್ಬೋದು, ರಾಕೆಟ್ಸ್ನ ಯೂಸ್ ಮಾಡ್ಬೋದು, ಬಲೂನ್ಸ್ ಅಥವಾ ಆರ್ಟಿಲರಿ ಕ್ಯಾನನ್ಸ್ನ ನಾವು ಯೂಸ್ ಮಾಡ್ಬೋದು. Then we'll see about what are the advantages of cloud seeding. See, cloud seeding can help to increase the amount of rain. ನಾರ್ಮಲ್ ಆಗಿ ಏನು ರೈನ್ಫಾಲ್ ಬರುತ್ತೆ ಅದನ್ನ ನಾವು ಎನ್ಹಾನ್ಸ್ ಮಾಡ್ಬೋದು. ಪ್ರೆಸಿಪಿಟೇಷನ್ ನಾವು ಕ್ಲೌಡ್ ಸೀಡಿಂಗ್ ಮೆಥಡ್ನ ಯೂಸ್ ಮಾಡಿ ಇನ್ಕ್ರೀಸ್ ಮಾಡ್ಬೋದು. ವಿ ಕ್ಯಾನ್ ಇನ್ಕ್ರೀಸ್ ದಿ ಪ್ರಾಬಬಿಲಿಟಿ ಆಫ್ ರೈನ್ಫಾಲ್ ಅಂಡ್ ಮೇಕ್ ಡ್ರೈ ಏರಿಯಾಸ್ ಮಚ್ ಮೋರ್ ಹಾಸ್ಪಿಟಬಲ್. ಎಲ್ಲಿ ಡ್ರೈ ಏರಿಯಾಸ್ ಇರುತ್ತೆ, ಮಳೆ ಕಡಿಮೆ ಇರುತ್ತೆ, ಅಲ್ಲಿ ನಾವು ಕ್ಲೌಡ್ ಸೀಡಿಂಗ್ ಮಾಡಿ ರೈನ್ಫಾಲ್ ಪ್ರಾಬಬಿಲಿಟಿ ಇನ್ಕ್ರೀಸ್ ಮಾಡಿ ಆ ಡ್ರೈ ಏರಿಯಾಸನ್ನ ಮೋರ್ ಹಾಸ್ಪಿಟಬಲ್ ಅಂದರೆ ವಾಸಕ್ಕೆ ಯೋಗ್ಯವಾಗಂಗೆ ನಾವು ಮಾಡ್ಬೋದು. ಫಾರ್ಮರ್ಸ್ ವಿಲ್ ಬಿ ಏಬಲ್ ಟು ಗ್ರೋ ಅಂಡ್ ಸೆಲ್ ಮೋರ್ ಕ್ರಾಪ್ಸ್ ಅಂಡ್ ದೆನ್ ರೀಜನ್ಸ್ ಓವರ್ ಆಲ್ ಎಕನಾಮಿ ವುಡ್ ಇಂಪ್ರೂವ್ ಗ್ರೇಟ್ಲಿ. ನಾವು ಕ್ಲೌಡ್ ಸೀಡಿಂಗ್ ಮೆಥಡಿಂದ ಪ್ರೆಸಿಪಿಟೇಷನ್ ನಮಗೆ ಯಾವಾಗ ಬೇಕೋ ಆವಾಗ ನಾವು ಮಳೆ ಆಗೋ ಹಾಗೆ ನಾವು ಮಾಡೋದ್ರಿಂದ ನಾವು ರೈತರೇನಿದ್ದಾರೆ ಅವರು ಬೆಳೆನ ಎಫಿಷಿಯೆಂಟ್ ಆಗಿ ಬೆಳಿಬೋದು ಮತ್ತು ಒಳ್ಳೆ ಲಾಭನ ಅವರು ಪಡ್ಕೋಬೋದು. ಅದರಿಂದ ಎಕಾನಮಿನೂ ಕಂಟ್ರಿದು ಮತ್ತು ರೀಜನ್ದು ಎಕನಾಮಿನೂ ಗ್ರೇಟ್ಲಿ ಇಂಪ್ರೂವ್ ಆಗುತ್ತೆ. ಕ್ಲೌಡ್ ಸೀಡಿಂಗ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಯುಟಿಲೈಸ್ಡ್ ಇನ್ ಸಪ್ರೆಸಿಂಗ್ ಅನ್ಡಿಸೈರಬಲ್ ಫಾರ್ಮ್ಸ್ ಆಫ್ ಪ್ರೆಸಿಪಿಟೇಷನ್ ಸಚ್ ಆಸ್ ಹೇಲ್ ವಿಚ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಕ್ರಾಪ್ಸ್ ಅಂಡ್ ಸಿಟೀಸ್. ನಾವು ಕ್ಲೌಡ್ ಸೀಡಿಂಗ್ ಮೆಥಡ್ನ ಯೂಸ್ ಮಾಡಿ ಹೇಲ್ ಸ್ಟೋನ್ಸ್ ಆವಿಕಲ್ನ ಬರೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಆವಿಕಲ್ ಬಿದ್ದರೆ ಕ್ರಾಪ್ಸ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತು ಸಿಟೀಸಲ್ಲಿ ಸ್ಟ್ರಕ್ಚರ್ಸು ಅಥವಾ ಕಾರ್ಸ್ ಬೇರೆ ಫೆಸಿಲಿಟೀಸ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ನಾವು ಕ್ಲೌಡ್ ಸೀಡಿಂಗ್ ಮೆಥಡ್ನ ಯೂಸ್ ಮಾಡ್ಕೊಂಡು ಹೇಲ್ ಸ್ಟೋನ್ಸ್ನ ಬೀಳ್ದ ಹಾಗೆ ನಾವು ಅವಾಯ್ಡ್ ಮಾಡ್ಬೋದು. ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ಎ ರಾದರ್ ಸ್ಪಾಂಟೇನಿಯಸ್ ಮ್ಯಾನರ್. ಫಾರ್ಮರ್ಸ್ ಕ್ಯಾನ್ ಡಿಸೈಡ್ ವಿತಿನ್ ಎ ಫ್ಯೂ ಡೇಸ್ ಟು ಯೂಸ್ ಕ್ಲೌಡ್ ಸೀಡಿಂಗ್ ಅಂಡ್ ಕ್ಯಾನ್ ಬುಕ್ ದಿ ರೆಸ್ಪೆಕ್ಟಿವ್ ಸರ್ವಿಸ್ ಫ್ರಮ್ ಕ್ಲೌಡ್ ಸೀಡಿಂಗ್ ಕಂಪ್ನೀಸ್. ಕ್ಲೌಡ್ ಸೀಡಿಂಗು ನಾವು ಸ್ಪಾಂಟೇನಿಯಸ್ ಆಗಿ ನಾವು ಮಾಡೋದಕ್ಕೆ ಅವಕಾಶ ಇದೆ. ರೈತರು ಸ್ವಲ್ಪ ದಿವಸದಲ್ಲಿ ಡಿಸೈಡ್ ಮಾಡಿ ನಮಗೆ ಇವತ್ತು ಈ ದಿವಸ ನಮಗೆ ಕ್ಲೌಡ್ ಸೀಡಿಂಗ್ ಮಾಡಿ ನಮಗೆ ಮಳೆ ಬೇಕಿದೆ ಅಂದರೆ ನಾವು ರೈತರು ಆ ಕ್ಲೌಡ್ ಸೀಡಿಂಗ್ ಕಂಪ್ನೀಸನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲೌಡ್ ಸೀಡಿಂಗ್ನ ಅವರು ಮಾಡಿಸ್ಕೋಬೋದು. ಕ್ಲೌಡ್ ಸೀಡಿಂಗ್ ಕ್ಯಾನ್ ಹೆಲ್ಪ್ ಅಸ್ ಟು ರೆಡ್ಯೂಸ್ ಗ್ಲೋಬಲ್ ಪಾವರ್ಟಿ, ಹಂಗರ್ ಆ್ಯಂಡ್ ಸ್ಟಾರ್ವೇಷನ್. ಅಂದರೆ ಗ್ಲೋಬಲ್ ಆಗಿ ಎಲ್ಲೆಲ್ಲಿ ರೈನ್ಫಾಲ್ ಕಡಿಮೆ ಇದೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕ್ಲೌಡ್ ಸೀಡಿಂಗ್ ಮಾಡೋದ್ರಿಂದ ನಾವು ಪಾವರ್ಟಿ, ಹಂಗರ್ ಮತ್ತು ಸ್ಟಾರ್ವೇಷನ್ನ ನಾವು ರೆಡ್ಯೂಸ್ ಮಾಡ್ಬೋದು. ಕ್ಲೌಡ್ ಸೀಡಿಂಗ್ ಮೇ ಆಫರ್ ಅಡಿಷನಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಕ್ಲೌಡ್ ಸೀಡಿಂಗ್ ಅಡಿಷನಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. And there are some disadvantages of cloud seeding also. See, it uses chemicals which can harm the environment. ನಾರ್ಮಲ್ ಆಗಿ ಸಿಲ್ವರ್ ಹೈಡ್ರೈಡು ನ್ಯಾಚುರಲ್ ಆಗಿ ಅಟ್ಮಾಸ್ಫಿಯರಲ್ಲಿ ಇರುತ್ತೆ, ಆದರೆ ನಾವು ಆರ್ಟಿಫಿಷಿಯಲ್ ಆಗಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದರದ್ದು ಲಾಂಗ್ ಟರ್ಮ್ ಎಫೆಕ್ಟ್ಸ್ಗಳು ಇನ್ನೂ ಪ್ರಾಪರಾಗಿ ಸ್ಟಡಿ ಮಾಡಬೇಕಿದೆ. ಮುಂದೆ ರಿಸರ್ಚ್ ಮಾಡಬೇಕಾದ್ರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಾದ್ರು ಸಿಕ್ಕಿದ್ರೆ ಅದು ತೊಂದರೆ ಆಗೋ ಚಾನ್ಸಸ್ಸು ಇದೆ. The technique is mostly used on clouds that are already show early signs of rainfall, so it is not known if it actually causes rain. ನಾವು ಈ ಕ್ಲೌಡ್ ಸೀಡಿಂಗ್ನ ಆಲ್ರೆಡಿ
ಮಳೆ ಬರೋ ಹಾಗೆ ಕಾಣ್ತಿರೋ ಮೋಡಕ್ಕೆ ನಾವು ಟ್ರೈ ಮಾಡೋದ್ರಿಂದ ಅದು ನ್ಯಾಚುರಲ್ ಆಗಿ ಆಗ್ತಿದೆಯೋ ಅಥವಾ ಆಕ್ಚುಲಿ ಕ್ಲೌಡ್ ಸೀಡಿಂಗ್ ಇಂದನೇ ಆಗ್ತಿದೆ ಅನ್ನೋದು ಇನ್ನು ಕನ್ಫರ್ಮ್ ಆಗಿ ಗೊತ್ತಾಗೋದಿಲ್ಲ. ಸ್ಪೆಸಿಫಿಕ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಮಸ್ಟ್ ಎಕ್ಸಿಸ್ಟ್ ಫಾರ್ ಕ್ಲೌಡ್ ಸೀಡಿಂಗ್ ಟು ವರ್ಕ್. ಕ್ಲೌಡ್ ಸೀಡಿಂಗ್ ವರ್ಕ್ ಆಗಬೇಕು ಅಂದರೆ ಕೆಲವು ಸ್ಪೆಸಿಫಿಕ್ ಅಟ್ಮಾಸ್ಫಿಯರ್ ಕಂಡೀಷನ್ಸ್ಗಳದ್ದು ಅವಶ್ಯಕತೆ ಇರುತ್ತೆ, ಇಲ್ಲ ಅಂದರೆ ಅದು ಸಕ್ಸಸ್ಫುಲ್ಲು ಆಗೋದಿಲ್ಲ. ದ ಇಂಪ್ಯಾಕ್ಟ್ ಆಫ್ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಟು ಕ್ಲೌಡ್ ಸೀಡಿಂಗ್ ಈಸ್ ಅನ್ನೋನ್. ನಾವು ಕಂಟಿನ್ಯೂಸ್ ಆಗಿ ಕ್ಲೌಡ್ ಸೀಡಿಂಗ್ನ ಯೂಸ್ ಮಾಡಿ ಪ್ರೆಸಿಪಿಟೇಷನ್ ಎನ್ಹಾನ್ಸ್ ಮಾಡೋದು ಅಥವಾ ಕಾಸ್ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇನ್ನೂ ನಮಗೆ ಗೊತ್ತಿಲ್ಲ. ಸಿನ್ಸ್ ಇಟ್ ಮಾಡಿಫೈಸ್ ದಿ ವೆದರ್, ಇಟ್ ಮೈಟ್ ಚೇಂಜ್ ಕ್ಲೈಮ್ಯಾಟಿಕ್ ಪ್ಯಾಟ್ರನ್. ನ್ಯಾಚುರಲ್ ಆಗಿ ರೈನ್ಫಾಲ್ ಸೀಸನ್ ಅಥವಾ ರೈನ್ಫಾಲ್ ಆಗೋ ಟೈಮನ್ನು ನಾವು ಆಲ್ಟರ್ ಮಾಡ್ತಾ ಮಾಡ್ತಾ ಅದು ಅಲ್ಟಿಮೇಟ್ಲಿ ಕ್ಲೈಮ್ಯಾಟಿಕ್ ಪ್ಯಾಟ್ರನ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತೆ ಇಟ್ ಈಸ್ ಎ ವೆರಿ ಎಕ್ಸ್ಪೆನ್ಸಿವ್ ಮೆಥಡ್. ಕ್ಲೌಡ್ ಸೀಡಿಂಗ್ ಅನ್ನೋದು ಒಂದು ಎಕ್ಸ್ಪೆನ್ಸಿವ್ ಮೆಥಡ್. ಇವೆಲ್ಲ ಕೆಲವು ಡಿಸಡ್ವಾಂಟೇಜಸ್. and these are some references you can go through. ನಾವು ಇದನ್ನ ಈ ಸೆಷನ್ ಅನ್ನು ಸಮರೈಸ್ ಮಾಡೋದಾದ್ರೆ ನೋಡಿ, ಈ ಸೆಷನ್ ಅಲ್ಲಿ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ ಅಂದ್ರೆ ಏನು ಅನ್ನೋದನ್ನ ಕಲ್ತ್ರಿ. ಮತ್ತೆ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ದ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಏನು ಅಂತ ನೋಡಿದ್ರಿ. ಮತ್ತೆ ಕ್ಲೌಡ್ ಸೀಡಿಂಗ್ ಅಂದ್ರೆ ಏನು, ವಾಟ್ ಆರ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕ್ಲೌಡ್ ಸೀಡಿಂಗ್ ಅಂಡ್ ಅಡ್ವಾಂಟೇಜ್ ಅಂಡ್ ಡಿಸಡ್ವಾಂಟೇಜ್ ಆಫ್ ಕ್ಲೌಡ್ ಸೀಡಿಂಗ್ ಬಗ್ಗೆ ನೀವು ಕಲ್ತಿದ್ರಿ. And these are some multiple choice questions. See, the transfer of water from one river basin to another is known as option A, canal system, B, intra-basin transfer, C, inter-basin transfer, none of the above. You know this answer to this question. It is inter-basin transfer. ಒಂದು ರಿವರ್ ಬೇಸಿನ್ ಇಂದ ಬೇರೆ ರಿವರ್ ಬೇಸಿನ್ಗೆ ವಾಟರ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಫುಲ್ ಫಾರ್ಮ್ ಆಫ್ NWDA, ನ್ಯಾಷನಲ್ ವಾಟರ್ ಡಿಗ್ರೇಡಿಂಗ್ ಏಜೆನ್ಸಿ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ, ನ್ಯಾಷನಲ್ ವುಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಥವಾ ನ್ಯಾಷನಲ್ ವಿಂಡ್ ಡೆವಲಪ್ಮೆಂಟ್ ಏಜೆನ್ಸಿ. ಅದು ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದು? ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. NWDA, National Water Development Agency, proposed linking of Indian rivers under two components, namely option A, eastern and western components, B, Indus and Deccan components, C, Himalayan and peninsular components, D, all of the above. ಇದಕ್ಕೆ ಆನ್ಸರ್ ಏನು? ಹಿಮಾಲಯನ್ ಅಂಡ್ ಪೆನೆನ್ಸುಲರ್ ಕಾಂಪೊನೆಂಟ್ಸ್. ಹಿಮಾಲಯನಲ್ಲಿ ಇರೋಂಥ ಪೆರಿನಿಯಲ್ ರಿವರ್ಸ್ ಮತ್ತೆ ಪೆನೆನ್ಸುಲರ್ ಅಲ್ಲಿ ಇರೋಂಥ ಸದರ್ನ್ ಇಂಡಿಯಾದಲ್ಲಿ ಇರೋಂಥ ನಾನ್ ಪೆರಿನಿಯಲ್ ರಿವರ್ಸ್ನ ಜಾಯಿನ್ ಮಾಡ್ಬೋದು ಅಂತ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಲಿಂಕ್ನ ಪ್ರಪೋಸ್ ಮಾಡಿ. ಇಂಟರ್ಲಿಂಕಿಂಗ್ ರಿವರ್ಸ್ ವಿಲ್ ಎಫೆಕ್ಟ್ ಆಪ್ಷನ್ ಎ ರೈನ್ಸ್, ಬಿ ಮೆರೈನ್ ಲೈಫ್ ಸಿಸ್ಟಮ್, ಸಿ ಕಂಟ್ರೀಸ್ ಫೈನಾನ್ಸ್, ಡಿ ಆಲ್ ಆಫ್ ದಿ. ಇಂಟರ್ಲಿಂಕಿಂಗ್ ರಿವರ್ಸ್ ಏನಾಗುತ್ತೆ ಮಾಡೋದ್ರಿಂದ ಮಾಸ್ ಡಿಫಾರೆಸ್ಟೇಷನ್ ಆಗೋ ಚಾನ್ಸಸ್ ಇರೋದ್ರಿಂದ ರೈನ್ಸ್ನ ಎಫೆಕ್ಟ್ ಆಗುತ್ತೆ. ಮತ್ತೆ ರಿವರ್ ವಾಟರ್ನ ನಾವು ಸಿಯಿಂದ ಬೇರೆ ಬೇಸಿನ್ಸ್ಗೆ ಡೈವರ್ಟ್ ಮಾಡೋದ್ರಿಂದ ಮೆರೈನ್ ಲೈಫ್ ಸಿಸ್ಟಮ್ಗೂ ಎಫೆಕ್ಟ್ ಆಗುತ್ತೆ. ಮತ್ತು ಹ್ಯೂಜ್ ಕಾಸ್ಟ್ ಇನ್ವೆಸ್ಟ್ ಮಾಡಬೇಕಾಗಿರೋದ್ರಿಂದ ಕಂಟ್ರೀಸ್ ಫೈನಾನ್ಸಿಗೂ ಎಫೆಕ್ಟ್ ಆಗುತ್ತೆ. ಅದರಿಂದ ಆನ್ಸರು ಆಲ್ ಆಫ್ ದಿ ಅಬೋವ್, ಆಪ್ಷನ್ ಡಿ. ಇಂಟರ್ಲಿಂಕಿಂಗ್ ರಿವರ್ಸ್ ವಿಲ್ ಹೆಲ್ಪ್ ಏರಿಯಾಸ್ ಆಫ್ ಲೋ ರೈನ್ಫಾಲ್, ಇರಿಗೇಷನ್, ಫ್ಲಡ್ ಪ್ರೋನ್ ಏರಿಯಾಸ್, ಆಲ್ ಆಫ್ ದಿ ಅಬೋವ್. ಅಫ್ಕೋರ್ಸ್ ಇಂಟರ್ಲಿಂಕಿಂಗ್ ರಿವರ್ಸ್ ಏನಾಗುತ್ತೆ, ಏರಿಯಾಸ್ ಆಫ್ ಲೋ ರೈನ್ಫಾಲ್ಗೆ ಹೆಲ್ಪ್ ಆಗುತ್ತೆ, ಇರಿಗೇಷನ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಫ್ಲಡ್ನು ರೆಡ್ಯೂಸ್ ಆಗಿ ಫ್ಲಡ್ ಪ್ರೋನ್ ಏರಿಯಾಸ್ಗೂ ಹೆಲ್ಪ್ ಆಗುತ್ತೆ. ಅದರಿಂದ ಆನ್ಸರು ಆಲ್ ಆಫ್ ದಿ ಅಬೋವ್. ಕ್ಲೌಡ್ ಸೀಡಿಂಗ್ ಇಸ್ ಎ ವೇ ಟು ಕ್ರಿಯೇಟ್ ರೈನ್, ಕ್ರಿಯೇಟ್ ಸೀಡ್ಸ್, ಕ್ರಿಯೇಟ್ ಹೇಲ್ ಸ್ಟೋನ್ಸ್ ಆರ್ ಕ್ರಿಯೇಟ್ ಲೈಟ್ನಿಂಗ್. ಕ್ಲೌಡ್ ಸೀಡಿಂಗ್ ಇಂದ ನಾವು ಹೇಲ್ ಸ್ಟೋನ್ನ ಸಪ್ರೆಸ್ ಮಾಡ್ತೀವಿ, ಲೈಟ್ನಿಂಗ್ನು ರೆಡ್ಯೂಸ್ ಮಾಡ್ತೀವಿ. ಅದರಿಂದ ಆನ್ಸರು ಕ್ರಿಯೇಟಿಂಗ್ ರೈನ್. ಕೆಮಿಕಲ್ಸ್ ಯೂಸ್ಡ್ ಇನ್ ಕ್ಲೌಡ್ ಸೀಡಿಂಗ್, ಸಿಲ್ವರ್ ಐಡೈಡ್, ಡ್ರೈ ಐಸ್, ಪೊಟ್ಯಾಷಿಯಂ ಐಡೈಡ್, ಆಲ್ ಆಫ್ ದಿ ಅಬೋವ್. ಈ ಮೂರು ಕೆಮಿಕಲ್ನು ನಾವು ಯೂಸ್ ಮಾಡ್ತೀವಿ. ಅದರಿಂದ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕ್ಲೌಡ್ ಸೀಡಿಂಗ್ ಕೆಮಿಕಲ್ಸ್ ಆಕ್ಟ್ ಆಸ್ ರಿಯಾಕ್ಟೆಂಟ್, ಕಂಡೆನ್ಸೇಷನ್ ನ್ಯೂಕ್ಲಿಯಸ್, ಸ್ಟೆಬಿಲೈಸರ್, ನನ್ ಆಫ್ ದಿ ಅಬೋವ್. ಕ್ಲೌಡ್ ಸೀಡಿಂಗ್ ಕೆಮಿಕಲ್ಸು ಕಂಡೆನ್ಸೇಷನ್ ನ್ಯೂಕ್ಲಿಯರ್ ಆಗಿ ಆಕ್ಟ್ ಮಾಡ್ತವೆ ಅಥವಾ ಕೋರ್ ಆಗಿ ಆಕ್ಟ್ ಮಾಡ್ತವೆ. ಕಂಡೆನ್ಸೇಷನ್ ನ್ಯೂಕ್ಲಿಯೈ ಸುತ್ತಲೂ ಇರೋಂಥ ವಾಟರ್ ವೇಪರ್ನ ಅಟ್ರಾಕ್ಟ್ ಮಾಡಿ ಡ್ರಾಪ್ಲೆಟ್ನ ಫಾರ್ಮೇಷನ್ ಮಾಡಿ
ಸೈಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಕ್ಲೌಡ್ ಸೀಡಿಂಗ್ ಹೆಲ್ಪ್ ಮೇಕ್ ಡ್ರೈ ಏರಿಯಾಸ್ ಮಚ್ ಮೋರ್ ಹಾಸ್ಪಿಟಬಲ್, ಡಿಕ್ರೀಸ್ ದಿ ಅಮೌಂಟ್ ಆಫ್ ರೈನ್, ಡಿಕ್ರೀಸ್ ವೆಜಿಟೇಷನ್, ಆಲ್ ಆಫ್ ದಿ ಆಫ್ ಕೋರ್ಸ್ ಕ್ಲೌಡ್ ಸೀಡಿಂಗು ಅಮೌಂಟ್ ಆಫ್ ರೈನ್ನ ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತು ಅಮೌಂಟ್ ಆಫ್ ರೈನ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಲಿ ವೆಜಿಟೇಷನ್ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಆನ್ಸರು ಮೇಕ್ ಡ್ರೈ ಏರಿಯಾಸ್ ಮಚ್ ಮೋರ್ ಹಾಸ್ಪಿಟಬಲ್. ಕ್ಲೌಡ್ ಸೀಡಿಂಗ್ ಇಸ್ ವೆರಿ ಚೀಪ್. ನಿಮಗೆ ಡಿಸಡ್ವಾಂಟೇಜಸ್ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಕ್ಲೌಡ್ ಸೀಡಿಂಗ್ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಮೆಥಡ್. ಆದ್ದರಿಂದ ಇದಕ್ಕೆ ಆನ್ಸರು ಬಿ, ಫಾಲ್ಸ್. ಓಕೆ, ಥ್ಯಾಂಕ್ ಯು.